ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ತವರು ಮನೆ ಎಂಬ ಆಸರೆಯ ಆಶ್ರಯದ ತಾಣ. ಪ್ರತಿಯೊಂದು ಹೆಣ್ಣು ಮಗಳ ಪಾಲಿಗೆ ತವರು ಒಂದು ದೊಡ್ಡ ಆಲದ ಮರ. ಅವಳು ನೆಮ್ಮದಿಯಿಂದ ಉಸಿರು ಬಿಟ್ಟಿದ್ದು ಇಲ್ಲಿಯೇ. ಆಕೆ ಪಾಲಿಗೆ ಅತಿ ದೊಡ್ಡ ನೆನಪಿನ ಚಿತ್ರಣ. ಮರೆಯಲಾಗದ ಸಿಹಿ ಮುತ್ತು, ಬತ್ತಿ ಹೋಗದ ವಾತ್ಸಲ್ಯದ ಸವಿ ನೆನಪು. ಕಷ್ಟವಿರಲಿ ಸುಖವಿರಲಿ ಹೆಣ್ಣಿಗದು ಅಪ್ಪುಗೆಯ ತಾಯಿಯ ಮಮತೆಯ ವಾತ್ಸಲ್ಯದ ಕರುಳಿನ ಬಿಡಿಸಲಾಗದ ಬಂಧದ ತವರಿನ ಬೆಚ್ಚಗಿನ ಯಾವ ನಿಂದೆ ಅವಮಾನವಿಲ್ಲದ ಎಲ್ಲರ ಪ್ರೀತಿಯ. ಅರಮನೆಯಲ್ಲಿ ಬೆಳೆದ ಆ ಸಂಭ್ರಮದ ದಿನವನ್ನು ಮೆಲುಕು ಹಾಕಿದಷ್ಟು ಆನಂದ ಇಮ್ಮಡಿ. ತವರು ಮನೆ ಎನ್ನುವುದು ಹೆಣ್ಣಿನ ತಣ್ಣನೆಯ ನೆರಳು. ತನ್ನವರ ಒಡನಾಟದ ಬದುಕು, ಸಲುಗೆಯ ಜೀವನ, ನಗುವಿನ ಸಿರಿ, ತಂದೆ ತಾಯಿಯ ರಕ್ಷಣೆ, ವಾತ್ಸಲ್ಯದ ತೊಟ್ಟಿಲು, ಆಸರೆಯ ಗಣಿ. ಹೆಣ್ಣು ಮದುವೆಯಾಗಿ ಗಂಡನ ಮನೆ ಸೇರಿದಾಗ ಅವಳ ಹೃದಯ ಬರಿದಾಗುವುದು. ಎದೆಯಲ್ಲಿ ಹೇಳತೀರದ ನೋವು ತುಂಬಿರುವುದು. ಉಸಿರಿಗೆ ಉಸಿರು ನೀಡಿ ಸಾಕಿ ಸಲಹಿದ ಆ ದೇವತೆಗಳನ್ನು ಬಿಟ್ಟು ಬರುವುದು ಅದೆಷ್ಟು ನೋವು ಎಂದು ಅನುಭವಿಸಿದ ಪ್ರತಿಯೊಂದು ಹೆಣ್ಣಿಗೂ ಗೊತ್ತು. ಇಲ್ಲಿ ನೋವು ಅನುಭವಿಸುವವರು ಇಬ್ಬರು. ಒಂದು ಹೆತ್ತ ಮಗಳನ್ನು ಇಷ್ಟು ದಿನ ದೊಡ್ಡ ಮಾಡಿ ಸಲಹಿದ ತಂದೆ ತಾಯಿಗಳು. ಮುದ್ದಾಗಿ ಯಾವ ನೋವಾಗದ ಹಾಗೆ ಬೆಳೆಸಿ ವಿದ್ಯೆ, ಬುದ್ಧಿ, ಸಂಸ್ಕಾರ ಎಲ್ಲ ನೀಡಿ ಇನ್ನೊಂದು ಮನೆಗೆ ಕಳುಹಿಸುವುದನ್ನು ನೆನೆದು ದಣಿಯುವ ತಂದೆ ತಾಯಿ. ಹಾಗೆ ಮಗಳು ಎಲ್ಲದಕ್ಕೂ ತಂದೆ ತಾಯಿಯನ್ನೇ ನೆಚ್ಚಿಕೊಂಡಿರುತ್ತಾಳೆ. ಹುಟ್ಟಿದ ಹೆಣ್ಣು ಮಗಳೊಬ್ಬಳು ಮದುವೆಯಾದ ಕೂಡಲೇ ಕುಲಕ್ಕೆ ಹೊರಗಿನವಳಾಗಿ ಬಿಡುತ್ತಾಳೆ. ತನ್ನ ಬದುಕಿನ ಬಹು ಅಮೂಲ್ಯವಾದ ಬಾಲ್ಯವನ್ನು, ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟ ಆ ಪರಿಸರವನ್ನು, ಸುತ್ತಮುತ್ತಲಿನ ಒಡನಾಡಿಗಳನ್ನು, ಹದಿಹರೆಯಕ್ಕೆ ಬಂದಾಗ ಅಮ್ಮನ ಮುದ್ದಾದ ಸಲಹೆಗಳು, ಕಣ್ಣಂಚಲ್ಲಿ ಹರಿವ ನೀರಂತೆ ತವರಿನ ನೆನಪನ್ನು ಹಸಿಯಾಗಿ ಇಡುವವು. ಅಪರಿಚಿತವಾದ ವಾತಾವರಣ, ಅಪರಿಚಿತವಾದ ಜನ, ಅವರೊಡನೆ ಹೇಗೆ ನಡೆದುಕೊಳ್ಳಬೇಕು? ಗೊಂದಲ, ಆತಂಕ ಒಂದೇ ಸಮ ತವರಿನ ನೆನಪಾಗುತ್ತದೆ. ಗಂಡನ ಪ್ರೀತಿ ಅಗಾಧವಾಗಿದ್ದರೂ, ಸುಖ ಸಂಪತ್ತು ಇದ್ದರೂ ಹೆಣ್ಣಿಗೆ ತವರೆನ್ನುವುದು ಶಾಶ್ವತ ನೆನಪು. ಹೆಣ್ಣಿನ ಮನಸ್ಸನ್ನು, ಅವಳನ್ನು ಅರಿಯುವ ಪ್ರಯತ್ನವಾಗಬೇಕು. ಗಂಡನಾದವನು ಅವಳ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಬೇಕು. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆ ಜೊತೆ. ಧನ್ಯವಾದಗಳು.